ಈ ಜನ್ರೇಷನ್ನವ್ರಿಗೆ ಏನು ಗೊತ್ತು? ಆಯಿತು, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಮೊನ್ನೆ ಒಂದು ಹುಡುಗಿ 21 ಅವರ್ ಡ್ಯಾನ್ಸ್ ಮಾಡಿದ್ಲು ಭರತನಾಟ್ಯ. ಅವಳ ಹೆಸರು ಹೇಳಿ ನೋಡೋಣ. ನನ್ನ ಶರ್ಟ್ 1.5 ಲಕ್ಷ ಅಂತ ಹೇಳಿದ್ರೆ ಹೆಸರು ಹೇಳಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಅದು ನಾನು ತಪ್ಪು ಅಂತ ಹೇಳಲ್ಲ. ನಮ್ಮ ಜನ ಇಂಥದ್ದು ಬೇಗ ಅಟ್ರಾಕ್ಟ್ ಆಗುತ್ತೆ. ತಿಂಗಳಿಗೆ ಬರೀ 5ರಿಂದ 10 ಲಕ್ಷ ಬರೀ ಪ್ರಮೋಷನ್ ಮಾಡಿ ನಾನು ದುಡ್ಡು ಇಸ್ಕೊಂಬರ್ಬೋದಲ್ಲ ಸರ್? ಎಲ್ಲಿ ಒಂದು ತೋರಿಸಿ ಸರ್. ನಾನು ಸಮಾಜಕ್ಕೆ ಕಂಟಕವಾಗಿರೋದನ್ನು ಒಂದು ಪ್ರಮೋಷನ್ ಮಾಡಿರೋದು ತೋರಿಸಿ, ತೊಗೊಂಡ್ರೆ ಅಲ್ಲೇ ಕಾಲು ತೊಗೊಂಡು ಹೊಡ್ರಿ ನನಗೆ. ನಾನು ಅದೇ ಹೇಳ್ತಾ ಇರೋದು. ಈಗಲೂ ಎಷ್ಟು ಕೇಳ್ತಾರೆ ಗೊತ್ತಾ? ರಮ್ಮಿ ಆಡ್ ಮಾಡಿಕೊಡಿ, ಝೂಪಿ ಆಡ್ ಯಾವುದೋ ಇದೆ, ಅದು ಯಾವುದೋ IPL ಪ್ರೆಡಿಕ್ಷನ್ಸ್ ಇರುತ್ತೆ, ಒಂದು ಗ್ಯಾಮ್ಲಿಂಗ್ ಒಂದು ಪೋಸ್ಟ್ ಹಾಕಿ ಸರ್, ನಿಮ್ಮ ಮಾತು ಚೆನ್ನಾಗಿರುತ್ತೆ ಸರ್, ನೀವು ಮಾಡಿಕೊಡಿ. ನನ್ನ ಡೇಟಿಂಗ್ ಆ್ಯಪ್ಸ್ ಬರುತ್ತೆ ಗೊತ್ತಾ? ನಿಮಗೆ ಒಬ್ಬಂಟಿ ಆಗಿದ್ದರೆ ನೀವು ವಿಡಿಯೋ ಕಾಲ್ ಯಾರು ಬೇಕಾದ್ರ ಜೊತೆ ಎಷ್ಟೊತ್ತು ಬೇಕಾದ್ರೂ ಮಾತಾಡಬಹುದು, ಏನು ಬೇಕಾದರೂ ಮಾಡಬಹುದು, ಎಲ್ಲೋ ಪ್ರೈವಸಿ ಇರ್ತದೆ. ಆ ಹುಡುಗಿ ಜೊತೆ ಏನೇ ಮಾಡಿದರೂ ಗೊತ್ತಾಗೋದಿಲ್ಲ. ಇದಿಷ್ಟು ಹೇಳಿ ಅಂದರು. ನಾನು ಹೇಳಲ್ಲ ಅಂದೆ. ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಅಂತ ನಾನು ಮಾಡಲ್ಲ. ಯಾರು? ಕಾಶಿನಾಥ್ ಅವರು ಮೀಸವತ್ತ ಗಂಡಸಿಗೆ ಆ ಸಾಂಗ್ ನೋಡಿ, ಡೋರಿ ಬಗ್ಗೆ ಇರುತ್ತೆ. ಮೂರ್ಖ ಸಿನಿಮಾದಲ್ಲಿ ನೋಡಿ, ಆಹಾ ನನ್ನ ತಂಗಿ ಮದುವೆ ಸಿನಿಮಾ ನೋಡಿ, ನಿಮ್ಗೆ ಈಗಲೂ ನಗು ಬರುತ್ತೆ. ನಾನು ನನಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ. ನಾನು ಊಟ ಮಾಡ್ಬೇಕಾದ್ರೆ ದೇವ್ರೆ ನೀನು ಎಲ್ಲರೂ ಸೃಷ್ಟಿ ಮಾಡಿದೆ, ಅವರೆಲ್ರಿಗೂ ಒಂದು ಇರುವೆ ಆಗಲಿ, ಅದಕ್ಕೂ ಇವತ್ತು ಒಂದು ರವೆ ಕಾಳು ಸಿಕ್ಬಿಡ್ಬೇಕು ಅನ್ನ. ನೀ ಏನಾರು ಮಾಡು, ಅದಕ್ಕೆ ಸಿಕ್ಸ್ಬಿಡು. ಯಾರೋ ಹಸುವಿನ ಸಾಯಬಾರ್ದು. ನಾನು ಇದನ್ನು ಬೇಡಿ ನಾನು ಈಶ್ವರನ ನಮಸ್ಕಾರ ಮಾಡಿ ಊಟ ಮಾಡ್ತೀನಿ. ನಾನು ಇರೋದು ಹಿಂಗೆ. ನಾನು ಇರೋ ಕಡೆ ತಮಾಷೆ ತರಲೆ ತುಂಟತನ ಇರಬೇಕು ಅಂತ ಅಂದ್ಕೊಳ್ತೀನಿ. ಅಲ್ಲಿ ನಗು ಇರಬೇಕು. ಆ ನಗು ಯಾರಿಗೂ ಹಂಗಿಸ್ಬಾರ್ದು, ಯಾರ್ದೋ ಅನ್ನ ಕಿತ್ಕೊಳ್ಳೋದಾಗಬಾರ್ದು ಅಂತ. ನಾನು ಅಟ್ಲೀಸ್ಟ್ ಯಾವಾಗಲೂ ಊಟ ಮಾಡಬೇಕಾದ್ರೆ ಬೆಳಗ್ಗೆ ಫಸ್ಟು ಹೇಳೋದು, ನೀನು ಜನ್ಮ ಕೊಟ್ಟಿದ್ಯಾ ಭಗವಂತ ಎಲ್ರೂ. ಭೂಮಿಲಿರೋ ಎಲ್ಲ ಮಕ್ಕಳು, ಅವನು ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ದಲಿತರಾಗಲಿ, ಲಿಂಗಾಯತರಾಗಲಿ, ಬ್ರಾಹ್ಮಣರಾಗಲಿ, ನೀನು ಜನ್ಮ ಕೊಟ್ಟಿದ್ಯಾ, ನೀನು ಮಾಡಿರೋದು. ಅವ್ನು ಏನು ಕರ್ಮಾನುಸಾರ ಅವ್ನು ಫಲವನ್ನು ಅನುಭವಿಸ್ಲಿ. ನೀನು ಜನ್ಮ ಕೊಟ್ಟಿರೋದಕ್ಕೆ ಅವ್ನು 3 ಹೊತ್ತು ಅನ್ನಕ್ಕೆ ಯಾವುದೇ ನಿರಾಸೆ ಆಗದೆ ಇದ್ದಂಗೆ ಅವ್ನಿಗೆ ಅನ್ನ ಸುಲಭವಾಗಿ ಸಿಗಬೇಕು. ನೀನು ಜನ್ಮ ಅನ್ನ ಮಾತ್ರ ಅವ್ನು 3 ಹೊತ್ತು ನೆಮ್ಮದಿಯಾಗಿ ಸಿಗಬೇಕು. ಮಿಕ್ಕಿದ್ದು ಅವ್ನು ಹೋರಾಟ ಬದುಕಲ್ಲಿ. ಅವ್ನಿಗೆ ಯಾರಿಗೂ ಅನ್ನ ಸಿಗದೇ ಇದ್ದಂಗೆ ಆಗದೇ ಇರಲಿ, ಎಲ್ಲರಿಗೂ ಅನ್ನ ಸಿಗುವಂತಾಗಲಿ. ನೀನು ಸೃಷ್ಟಿ ಮಾಡಿರೋ ಮನುಷ್ಯ ನೆಮ್ಮದಿಯಾಗಿ 3 ಹೊತ್ತು ಅನ್ನ ತಿನ್ನಲಿ ಅಂತ ನಾನು ಬೇಡ್ಕೊಂಡೆ. ನಾನು ಅನ್ನ ತಿನ್ನೋದು ನಾನು ನನಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ. ನಾನು ಊಟ ಮಾಡ್ಬೇಕಾದ್ರೆ ದೇವ್ರೆ ನೀನು ಎಲ್ಲರೂ ಸೃಷ್ಟಿ ಮಾಡಿದೆ, ಅವರೆಲ್ರಿಗೂ ಒಂದು ಇರುವೆ ಆಗಲಿ, ಅದಕ್ಕೂ ಇವತ್ತು ಒಂದು ರವೆ ಕಾಳು ಸಿಕ್ಬಿಡ್ಬೇಕು ಅನ್ನ. ನೀ ಏನಾರು ಮಾಡು, ಅದಕ್ಕೆ ಸಿಕ್ಸ್ಬಿಡು. ಯಾರೋ ಹಸುವಿನ ಸಾಯಬಾರ್ದು. ನಾನು ಇದನ್ನು ಬೇಡಿ ನಾನು ಈಶ್ವರನ ನಮಸ್ಕಾರ ಮಾಡಿ ಊಟ ಮಾಡ್ತೀನಿ. ನಾನು ಇರೋದು ಹಿಂಗೆ. ಸೊ ಜನಕ್ಕೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ ಅದು ಅವ್ರವ್ರ ಪರ್ಸ್ಪೆಕ್ಟಿವ್ ಒಂದೊಂದ್ಸಲ ಒಂದೊಂಥರ ಕಾಣುತ್ತೆ. ಬಟ್ ಫಸ್ಟ್ ನೈಟ್ ವಿತ್ ದೇವದಲ್ಲಿ ನನಗೆ ಒಂದು ಹೆಜ್ಜೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅನಿಸಿದ್ದು ಕತೆ, ಚಿತ್ರಕತೆ. ನೋಡಿ ಬ್ರದರ್, ಅದೇ ಹೇಳಿದ್ನಲ್ಲ, ಈಗ ಒಂದು ಕ್ಯೂಟ್ ಕತೆ. ನನಗೆ ಕಾಶಿನಾಥ್ ಅವ್ರು ತುಂಬ ಇಷ್ಟ ಆಗ್ತಾರೆ. ಯಾಕೆಂದ್ರೆ ಅವ್ರು ಎಂತೆಂಥವ್ರು ಈ ನಮ್ಮ ಜನಕ್ಕೆ, ಈ ಜನ್ರೇಷನ್ ಯಾಕೆ ಈ ಪ್ರಶ್ನೆ ಕೇಳಿದ್ದು ಒಳ್ಳೇದಾಯಿತು. ಈ ಜನ್ರೇಷನ್ನವ್ರಿಗೆ ಏನು ಗೊತ್ತು? ಆಯಿತು, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಮೊನ್ನೆ ಒಂದು ಹುಡುಗಿ 21 ಅವರ್ ಡ್ಯಾನ್ಸ್ ಮಾಡಿದ್ಲು ಭರತನಾಟ್ಯ. ಅವಳ ಹೆಸರು ಹೇಳಿ ನೋಡೋಣ. ಗೊತ್ತಿಲ್ಲ. ಓಕೆ, ಇನ್ನೊಂದು ಕೇಳ್ತೀನಿ. ನನ್ನ ಶರ್ಟ್ 1.5 ಲಕ್ಷ ಅಂತ ಹೇಳಿದ್ರೆ ಹೆಸರು ಹೇಳಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಅದು ನಾನು ತಪ್ಪು ಅಂತ ಹೇಳಲ್ಲ. ನಮ್ಮ ಜನ ಇಂಥದ್ದು ಬೇಗ ಅಟ್ರಾಕ್ಟ್ ಆಗುತ್ತೆ. ಇಂಥ ವಿಚಾರಗಳು ಜನ ಬೇಗ ತಲುಪುತ್ತೆ. ಅಲ್ಲ, ಹುಡುಗಿ ಪ್ರಯತ್ನ ಮಾಡಲಿ 21 ಅವ್ರು ನನ್ನ ಕೈಲಾಗುತ್ತಾ? ಅವಳು ಸಾಧನೆ ಶ್ರೇಷ್ಠವಾದ ಅದನ್ನು ರೆಸ್ಪೆಕ್ಟ್. ನಮ್ಮ ಜನಕ್ಕೆ ಇದು ಗೊತ್ತಾಗ್ತಾ ಇಲ್ಲ. ಯಾರೋ ಸಿನಿಮಾ ಮಾಡಿರೋ ಅದು ಗೊತ್ತಾಗ್ತಾ ಇಲ್ಲ. ಯಾರೋ ಥಿಯೇಟ್ರ್ ಮುಂದೆ ಕಷ್ಟಪಡ್ತಾ ಇದ್ದಾರೆ ಒಂದು ಸಿನಿಮಾ ನಿಲ್ಲಿಸ್ಕೊಳ್ಳೋಕೆ, ಅದು ಗೊತ್ತಾಗ್ತಾ ಇಲ್ಲ. ಇವನೇನು ಸಿನಿಮಾ ಮಾಡ್ದ ಅಂತ ಹೇಳ್ತಾರೆ. ನಾನೇನು ಹೇಳಿ? ಸರಿ ಸರ್, ನೀವೇನು ನಾನು ಗೆಲ್ಸಿದಿರಲ್ಲ ಸರ್. ನಾನು ಹೇಳೋದು, ನಿಮ್ಗೊಂದು ಪ್ರಶ್ನೆ ಹೇಳಿದೆ ಸರ್. ತಿಂಗಳಿಗೆ ಬರೀ 5ರಿಂದ 10 ಲಕ್ಷ ಬರೀ ಪ್ರಮೋಷನ್ ಮಾಡಿ ನಾನು ದುಡ್ಡು ಇಸ್ಕೊಂಬರ್ಬೋದಲ್ಲ ಸರ್? ಎಲ್ಲಿ ಒಂದು ತೋರಿಸಿ ಸರ್. ನಾನು ಸಮಾಜಕ್ಕೆ ಕಂಟಕವಾಗಿರೋದನ್ನು ಒಂದು ಪ್ರಮೋಷನ್ ಮಾಡಿರೋದು ತೋರಿಸಿ, ತೊಗೊಂಡ್ರೆ ಅಲ್ಲೇ ಕಾಲು ತೊಗೊಂಡು ಹೊಡ್ರಿ ನನಗೆ. ನಾನು ಅದೇ ಹೇಳ್ತಾ ಇರೋದು. ಈಗಲೂ ಎಷ್ಟು ಕೇಳ್ತಾರೆ ಗೊತ್ತಾ? ರಮ್ಮಿ ಆಡ್ ಮಾಡಿಕೊಡಿ, ಝೂಪಿ ಆಡ್ ಯಾವುದೋ ಇದೆ, ಅದು ಯಾವುದೋ IPL ಪ್ರೆಡಿಕ್ಷನ್ಸ್ ಇರುತ್ತೆ, ಒಂದು ಗ್ಯಾಮ್ಲಿಂಗ್ ಒಂದು ಪೋಸ್ಟ್ ಹಾಕಿ ಸರ್, ನಿಮ್ಮ ಮಾತು ಚೆನ್ನಾಗಿರುತ್ತೆ ಸರ್, ನೀವು ಮಾಡಿಕೊಡಿ. ನನ್ನ ಡೇಟಿಂಗ್ ಆ್ಯಪ್ಸ್ ಬರುತ್ತೆ ಗೊತ್ತಾ? ನಿಮಗೆ ಒಬ್ಬಂಟಿ ಆಗಿದ್ದರೆ ನೀವು ವಿಡಿಯೋ ಕಾಲ್ ಯಾರು ಬೇಕಾದ್ರ ಜೊತೆ ಎಷ್ಟೊತ್ತು ಬೇಕಾದ್ರೂ ಮಾತಾಡಬಹುದು, ಏನು ಬೇಕಾದರೂ ಮಾಡಬಹುದು, ಎಲ್ಲೋ ಪ್ರೈವಸಿ ಇರ್ತದೆ. ಆ ಹುಡುಗಿ ಜೊತೆ ಏನೇ ಮಾಡಿದರೂ ಗೊತ್ತಾಗೋದಿಲ್ಲ. ಇದಿಷ್ಟು ಹೇಳಿ ಅಂದರು. ನಾನು ಹೇಳಲ್ಲ ಅಂದೆ. ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಅಂತ ನಾನು ಮಾಡಲ್ಲ. ಅಣ್ಣ, ನಂಗೆ ಇಷ್ಟ ಆಯ್ತಾ, ಯಾರ ಜೊತೆ ಮಾತಾಡ್ತೀನಿ, ಸುತ್ತಾಡ್ತೀನಿ, ಹರಟೆ ಹೊಡಿತೀನಿ, ಟೈಮ್ ಪಾಸ್ ಮಾಡ್ತೀನಿ, ಇನ್ನೇನೋ ಆಯಿತು ಅಲ್ಲಿ ಮುಗಿಸ್ತೀನಿ, ಮಾತಾಡ್ತೀನಿ, ಸ್ನೇಹ ಹಂಗೆ. ಇದು ಬಿಟ್ಟು ಸಮಾಜನ ತಪ್ಪು ದಿಕ್ಕಲ್ಲಿ ಹೋಗೋದಕ್ಕೆ ನಾನು ಪ್ರೇರಣೆ. ಅಣ್ಣ, ನಾನು 7 ಕೋಟಿ ಜನರು ನಾನು ಇಷ್ಟಪಡ್ತಾರೆ ಅಂತ ಹೇಳಲ್ಲ. 1,000ದಲ್ಲಿರ್ಬೋದು, 1,000 ಜನ ನಾನು ಇಷ್ಟಪಡೋದು, 5,000 ಜನ ಬೇಡ, 1,000 ಜನ. ಆ 1,000 ಜನ ನಾನು ಯಾಕಣ್ಣ ತಪ್ಪು ಹೇಳಿ, ದಾರಿ ತಪ್ಪಿಸ್ಲಿ, ನಂಗೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ನಾನು ಯಾಕೆ ಡೇಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ಕೊಂಡು ಕೂತ್ಕೊಳ್ಳಿ? ನಾನು ತಪ್ಪು ಅಂತ ಹೇಳಲ್ಲ. ನೀವು ಏಕಾಂಗಿ ಇದ್ದಾರೆ, ರಾತ್ರಿ ಮಲಗಲು ನಿಮಗೆ ನಿದ್ರೆ ಬರುತ್ತಿಲ್ವೇ, ಹಾಸಿಗೆಯಲ್ಲಿ ಒಬ್ಬರೇ ಇದ್ದೀರಿ, ನಿಮಗೆ ಸಿಗುತ್ತಾಳೆ ನಿಮ್ಮ ಹತ್ತಿರದಲ್ಲೇ ಒಂದು ಹುಡುಗಿ ಇಂಥದ್ದು ಮಾತಾಡೋದು. ನಾನು ಯಾಕೆ ಮಾತಾಡಲಿ? ಇದನ್ನು ಮಾಡಿ ನಂಗೆ ದುಡ್ಡು ಬರುತ್ತಲ್ಲಪ್ಪ. ಇಂಥದ್ದು ಎಲ್ಲಿ ತೋರಿಸಿ? ಸಮಾಜಕ್ಕೆ ತಪ್ಪು ಸಂದೇಶ ಹೇಳಿದ್ರೆ ಒಂದು ತೋರಿಸಿ ಮೊಕ್ಕುಗಿರಿ. ನಾನು ಅಷ್ಟೇ ಕೇಳ್ತಾ ಇರೋದು. ನನಗೆ ನೋವಾದಾಗ ಧ್ವನಿ ಏರಿಸಿದ್ದೀನಿ. ಯಾರ ಮೇಲಾರು ಒಬ್ಬರು ಕೈ ಮಾಡೋದು, ಗಲಾಟೆ ಮಾಡೋದು ಯಾವ್ದಾದ್ರು ಒಂದು ಆಫ್ಟರ್ ಬಿಗ್ ಬಾಸ್ ಇಲ್ಲ. ನಾನು ಇರೋ ಕಡೆ ತಮಾಷೆ ಮಾಡ್ತೀನಿ, ಫನ್ ಇರುತ್ತೆ, ಸರ್ಕಾಸಮ್ ಇರುತ್ತೆ, ಕ್ವಶನ್ಸ್ ಇರುತ್ತೆ,
ತುಂಟಾಟ ಇರುತ್ತೆ, ನನ್ನ ಸ್ಪೇಸನ್ನು ತೊಗೊಂಡಿದ್ದೀನಿ. ಅದು ಒಂದೇ ಒಂದು ತೋರಿಸಪ್ಪ. ಆಗ ನನಗೆ ಎಷ್ಟೋ ಸಲ ಅನ್ಸುತ್ತೆ ಗೊತ್ತಾ, ನಾನೇ ತಪ್ಪೇನೋ, ಸಮಾಜ ಕರೆಕ್ಟ್ ಆಗಿದ್ದೀವಿ, ಎಲ್ಲವೂ ಮಾಡಿದಾಗ ಸಹನೀಯ ಅನಿಸುತ್ತೆ, ನಾನು ನನ್ನ ಪಾಯಿಂಟ್ ಹೇಳಕ್ಕೆ ಹೋದಾಗ ತಪ್ಪಾಗುತ್ತೆ ಅಂತ. ಇದೆಲ್ಲ ನೋಡಿ ಆರಾಮಾಗಿ ಊರಿಗೆ ಹೊರಟೋಗ್ಬಿಟ್ಟೆ. ಆರಾಮಾಗಿ ಊರಲ್ಲಿದ್ದೀನಿ ಈಗ, ಇರೋ ಸಿನಿಮಾ ರಿಲೀಸ್. ಬಟ್ ಮೊನ್ನೆ ತುಂಬ ಚರ್ಚೆ ಮಾಡಿದ್ವಿ ನಾವು, ಅಂದರೆ ಪ್ರೆಸ್ ಮೀಟಲ್ಲಿ. ಯೂಶಲಿ ಒಂದಷ್ಟು ವರ್ಷಗಳಾದಮೇಲೆ ಒಬ್ಬ ನಟನಾದವನು ಒಂದಷ್ಟು ಕಥೆಗಳನ್ನು ಬರೆಯೋದಂತ ಪ್ರಯತ್ನ ಮಾಡ್ತಾನೆ, ಅಥವಾ ಡೈರೆಕ್ಷನ್ ಮಾಡೋದು ಬರ್ತೇವೆ. ಬಟ್ ಈ ಸ್ಪೆಷಲ್ ಈ ಸಿನಿಮಾಗೆ ಕತೆ, ಚಿತ್ರಕಥೆ ಪ್ರಥಮದೊಂದಾಗ ಏನಾದ್ರು ಒಂದು ರೀಸನ್ ಇರಬೇಕಲ್ಲ. ಎಸ್, ನಾನು ಕಾಶಿನಾಥವ್ನ ಇಷ್ಟಪಡ್ತೀನಿ ಭಾಳ. ಯಾಕೆಂದರೆ ಅವ್ರ ಬಗ್ಗೆ ಒಂದು ತಿಳ್ಕೊಳ್ಳಿ, ಎಂತೆಂಥವ್ರನ್ನ ಬೆಳೆಸೋರು ಅಂದರೆ ಸುನಿಲ್ ಕುಮಾರ್ ದೇಸಾಯಿ ಅವರು ಅದ್ಭುತ ತಂತ್ರಜ್ಞ. ಅವರು ಕಾಶಿನಾಥ್ ಅವ್ರ ಗರಡಿಲಿ ಬಂದಿರೋದು. ಉಪ್ಪಿ ಸರ್, ನಮ್ಮ ಉಪ್ಪಿ ಸರ್ ಕಾಶಿನಾಥ್ ಸರ್ ಅವರ ಶಿಷ್ಯ. ಸಾಧು ಕೋಕಿಲೆ ಸರ್ ಕಾಶಿನಾಥ್ ಸರ್ ಶಿಷ್ಯ. ವಿ ಮನೋಹರ್ ಸರ್, ವಿ ಮನೋಹರ್ ಎಂಥ ಸಜ್ಜನ ವ್ಯಕ್ತಿ ಗೊತ್ತಾ. ಮುರಳಿ ಮೋಹನ್ ಎಲ್ಲ ವಿ ಮನೋಹರ್ ಎಂಥ ಶಿಷ್ಯ ಅಂದರೆ ಅಂಥ ಶಿಷ್ಯ ಪಡ್ಕೋಬೇಕು ಜೀವನದಲ್ಲಿ. ನಿಮಗೆ ಗುರುಗೆ ಶ್ರೇಷ್ಠತೆ ಬರೋದು ಯಾವಾಗ ಗೊತ್ತಾ? ದ್ರೋಣಾಚಾರ್ಯ ಶ್ರೇಷ್ಠ ಅನ್ಸೋದು ಯಾವಾಗ ಹೇಳಿ? ಅರ್ಜುನ್ ಅಂತ ಶಿಷ್ಯ ಇದ್ದದಕ್ಕೆ ದ್ರೋಣಾಚಾರ್ಯ ಶ್ರೇಷ್ಠ ಆಗಿದ್ದು. ನಿಮಗೆ ನಾವು ಕೆಲವೊಂದು ವಿಚಾರಗಳನ್ನ ಜೀವನದಲ್ಲಿ ನೆನ್ಪಿಟ್ಕೋಬೇಕು. ನಾನು ಯಾವಾಗಲೂ ಹೇಳ್ತೀನಿ ಅದೇ, ವಿ ಮನೋಹರ್ ಅಂತ ಶಿಷ್ಯ, ಉಪ್ಪಿ ಸರ್, ಇವರೆಲ್ಲ ಏನು ಮಾಡೋರು ಅಂದರೆ ಕಾಶಿನಾಥ್ ಅನ್ನೋ ಒಂದು ಅದ್ಭುತ ಮನುಷ್ಯನ ಜೀವನದಲ್ಲಿ ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಸಿನಿಮಾಸ್ ಮಾಡಿದ್ರು, ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆಲ್ಲ. ಅದಾದಮೇಲೆ ಆ ಶಿಷ್ಯವರ್ಗ ನೋಡಿ ಗುರುಗಳ ಹೆಸರನ್ನ ಹೆಚ್ಚು ಮಾಡಿದ್ರು. ಕಾಶಿನಾಥ್ ಶೈಲಿ ಸಿನಿಮಾಗಳು ನಂಗೆ ಇಷ್ಟ ಆಗುತ್ತೆ. ಈಗ ನನಗೆ ನಿಮ್ಗೆ ನೋಡಿ, ಆ ಡೌರಿ ಪರಮ ವಿರೋಧಿ ಯಾರು? ಕಾಶಿನಾಥ್ ಅವರು. ಮೀಸವತ್ತ ಗಂಡಸಿಗೆ ಆ ಸಾಂಗ್ ನೋಡಿ, ಡೌರಿ ಬಗ್ಗೆ ಇರುತ್ತೆ. ಮೂರ್ಖ ಸಿನಿಮಾದಲ್ಲಿ ನೋಡಿ, ಆಹಾ ನನ್ನ ತಂಗಿ ಮದುವೆ ಸಿನಿಮಾ ನೋಡಿ, ನಿಮ್ಗೆ ಈಗಲೂ ನಗು ಬರುತ್ತೆ. ನನಗೆ ಈಗಲೂ ನೀವು ನಂಬ್ತೀರಾ, ನಾನು ಒಂದು 4-5 ಸಿನಿಮಾನ ಒಂದು 100 ಸಲ ನೋಡಿದ್ದೀನಿ. ಮೊದಲನೇದು ಸತ್ಯಹರಿಶ್ಚಂದ್ರ 100 ಅಲ್ಲ, ಒಂದು 200 ಸಲ ನೋಡಿದ್ದೀನಿ. ಎರಡನೇದು ಜೋಗ್ ಫಾಲ್ಸ್ ಅಂತ ನಮ್ಮ ರಮೇಶ್ ಅರವಿಂದ್ ಸರ್, 24 ಗಂಟೆ ನಗು ಇದೆ ಆ ಸಿನಿಮಾ, ಫುಲ್ ಸಿನಿಮಾ ನಗು ಇದೆ ಅದು. ಮತ್ತು ಇನ್ನೊಂದೆರಡು ಸಿನಿಮಾ ಅಂದರೆ ನನಗೆ ಮಾತಾಡು ಮಲ್ಲಿಗೆ ಅಂತ ವಿಷ್ಣು ಸರ್ದು. ನಾನು ಒಂದ್ಸಲ ವಿಷ್ಣು ಸರ್ದು ಈಗ ಕಾಶಿನಾಥ್ ವಿಚಾರಕ್ಕೆ ಬರೋಕ್ಕೂ ಮುಂಚೆ ಅದು ತೊಗೊಂಡು ಅಲ್ಲಿಗೆ ಹೋಗ್ತೀನಿ. ಸೊ ಇದು ಕಾಶಿನಾಥ್ ಮುಗಿಸ್ಬಿಟ್ಟು ವಿಷ್ಣು ಸರ್ ಹತ್ರ ಬರ್ತೀನಿ. ಇಂಥ ಕಾಶಿನಾಥ್ ಅವ್ರ ಸಿನಿಮಾಗಳು ನನಗೆ ಬಹಳ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಒಂದು ಸಿನಿಮಾ ಅವ್ರು ಮಾಡಿದ್ದಾರೆ, ಗಟ್ಟಿ ತಾಳ ಬಿಟ್ಟು ಇಲ್ಲ ನಾರಿ ಮುನಿದರೆ ಗಂಡು ಪರಾರಿ ಅಂತ. ಅದು ಒಂಥರ ಚೆನ್ನಾಗಿದೆ, ಫ್ಯಾಂಟಸಿ ಸಿನಿಮಾ. ಕಾಶಿನಾಥ್ ನನಗೀಗಲೂ ಕಾಶಿನಾಥ್ ಸರ್ ಆ ಥರ ಸಿನಿಮಾಗಳು ಇಷ್ಟ. ಅಲ್ಲಿ ಹೆಂಗೆ ಅಂದರೆ ನಿಮ್ಗೆ ಆ ಸಿನಿಮಾ ನೋಡ್ರಿ, ನಾನು ಪ್ರೀತಿಸೋ ಎಲ್ಲ ಹಿರಿಯ ಕಲಾವಿದರು ಆ ಸಿನಿಮಾದಲ್ಲಿದ್ದಾರೆ. ಸುಂದರಾಜ್ ಸರ್ ಇದ್ದಾರೆ, ದೊಡ್ಡಣ್ಣ ಇದ್ದಾರೆ, ಆಶಾಲತಾ ಮೇಡಮ್ ಇದ್ದಾರೆ, ಹೇಮಂತ್, ಎಂಥ ತಾರಾ ಮೇಡಮ್ ಇದ್ದಾರೆ. ನಿಮಗೆ ಕನ್ನಡದಲ್ಲಿ ಅತಿ ದೊಡ್ಡ ಸ್ಟಾರ್ ಕಾಸ್ಟ್ನ ಸಿನಿಮಾ ಯಾವುದು ಅಂದರೆ ನಾರಿ ಮುನಿದರೆ ಗಂಡು ಪರಾರಿ. ನಂಗೆ ಆ ಸಿನಿಮಾ ಸಖತ್ ಇಷ್ಟ, ತುಂಬ ಇಷ್ಟ. ನಂಗೆ ಆ ಥರ ಕಾಶಿನಾಥ್ ಸಿನಿಮಾನ ಇನ್ಸ್ಪೈರ್ ಆಗಿ ಬೆಳೆದವನು. ಮಾಸ್ ಸಿನಿಮಾ ಮಾಡಿ ಅಂತ ಹೇಳಿದ್ರೆ, ಮಾಸ್ ಸಿನಿಮಾ ಹೀರೋ ಅವ್ರು ಏನು ಗೊತ್ತಾ? ನಾನು ಯಾಕೆ ಕಾಶಿನಾಥ್ ಸರ್ನ ಇನ್ಸ್ಪಿರೇಷನ್ ತೊಗೊಂಡು ಈ ಸಿನಿಮಾ ಮಾಡಿದ್ದೀನಿ, ಮಾಸ್ ಸಿನಿಮಾ ಹೀರೋ ಅಂತ ಸುಮ್ಮನೆ ಅನ್ಕೊಳ್ಳಿ. ಪ್ರಥಮ್ ಅಂತ ಹೋಗಿ ಸುಮ್ಮನೆ ನನ್ನ ಮಾಸ್ ಹೀರೋರು ಹಿಂಗೆ ತಿರುಗಬೇಕು, ಖಡಕ್ ಲುಕ್ಕಿಗೆ ಬೆಚ್ಚಿ ಬಿದ್ದ ಬಾಲಿವುಡ್ ಹಿಂಗೆ ಹಾಕ್ಸ್ಕೋಬೇಕು. ಆಮೇಲೆ ನಾನು ಪ್ರಥಮ್ ಅಂತ ಕರಿ, ನಾ ಸುಮ್ಮನೆ ಪ್ರಥಮ್ ಏನಣ್ಣ ಇದು ನಾನು ಹಿಂಗೆ ಇದ್ಬಿಡ್ತೀನಿ. ನನಗೆ ಮಾಸಿರೋ ನೋಡಬೇಕು, ಹಿಂಗೆ ಇರಬೇಕು, ಖಡಕ್ ಲುಕ್ಕಿಗೆ ಬೆಚ್ಚಿ ಬಿದ್ದ ಕನ್ನಡ ಚಿತ್ರರಂಗ ಇಂಥದ್ದೆಲ್ಲ ಹಾಕ್ಸ್ಕೋಬೇಕು. ಇದೆ ಅದು ನಾನು ಮಾಡಲ್ಲ. ಅಂದರೆ ನಿಮ್ಗೆ ಗೊತ್ತು ಇದು ನನಗೆ ಆಗಲ್ಲ, ಯಾವುದು ನಾನು ಅಲ್ವದು ಮಾಡಕ್ಕೆ ಹೋಗ್ಬಾರ್ದು. ಈಗ ಅದು ಕಾಶಿನಾಥ್ ಸರ್ ನಂಗೆ ಯಾಕೆ ಇಷ್ಟ, ಈ ಕಾರಣಕ್ಕೆ ಆ ಥರ ಶೈಲಿಯ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ. ನಂಗೆ ಶರಣ್ ಸರ್ ತುಂಬ ಇಷ್ಟ, ನಾನು ಬಿಗ್ ಫ್ಯಾನ್ ಆಫ್ ಶರಣ್ ಸರ್. ಯಾಕೆಂದರೆ ಇಲ್ಲ, ಇವಾಗ ಔಟ್ ಆಫ್ ದಿ ಬಾಕ್ಸ್ ಕೂಡ ಶರಣ್ ಸರ್ ಬಗ್ಗೆ ತುಂಬ ಚೆನ್ನಾಗಿ ಯಾವಾಗಲೂ. ಯಾಕೆಂದರೆ ಅವ್ರ ತಂಗಿ 100 ಸಿನಿಮಾ ಹೀರೋಯಿನ್ ರೀ, ಈ 2-3 ಸಿನಿಮಾ ರಿಲೀಸ್ ಮಾಡ್ಕೊಂಡಿರ್ತಾರೆ. ನಾನು ಫಾರಿನ್ ಇದ್ದೀನಿ, ಐ ಮೀನ್ ಮಲೇಷ್ಯಾ ಅಂತ ಹೇಳ್ತಾರೆ. 2 ಸಿನಿಮಾ ಮಾಡಿರ್ತಾರೆ ಮಲೇಷ್ಯಾದಲ್ಲಿರ್ತಾರೆ. ಬಿಟ್ರೆ ಇದು ಯಾವುದಾದ್ರು ಇದರಲ್ಲಿರ್ತಾರೆ, ಥೈಲ್ಯಾಂಡಲ್ಲಿರ್ತಾರೆ, ದುಬೈ ಶಾಪಿಂಗ್ ಬಂದಿದ್ದೀನಿ. ಶ್ರುತಿ ಮೇಡಮು 100 ಸಿನಿಮಾ ಹೀರೋಯಿನ್ ರೀ, ತಂಗಿ ಸೂಪರ್ ಸ್ಟಾರು, 100 ಸಿನಿಮಾ ಆ್ಯಕ್ಟಿಂಗ್ ಕಲಿತು ಶರಣ್ ಹೀರೋ ಆಗಿದ್ದು. ನಾನು ಈ ಕಾರಣಕ್ಕೆ ಶರಣ್ ಸರ್ ಹತ್ರ ಯಾವಾಗಲೂ ಹೇಳೋದಂದರೆ, ಸರ್ ಒಬ್ಬ ವ್ಯಕ್ತಿ ಮಾತು ಕಲಿಯೋಕೆ 2 ವರ್ಷ ಸಾಕು, ಏನು ಮಾತಾಡಬೇಕು ಅಂತ 70 ವರ್ಷ ಆಗೋಗಲ್ಲ. ಈಗಲೂ ಹಂಬಲ್ನೆಸ್ ನಿಮ್ಮ ನೋಡಿ ನಾನು ಕಲಿಯೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ತಂಗಿ ಸೂಪರ್ ಸ್ಟಾರು, ಅಣ್ಣ ಒಂದೊಂದು ಪಾತ್ರ ಮಾಡ್ಕೊಂಡು ಬಂದು ಸ್ಟಾರ್ ಆದವರು. ಈಗ ನಂಗೆ ಶರಣ್ ಇನ್ಸ್ಪಿರೇಷನ್. ನನಗೆ ಹೆಂಗಿರಬೇಕು ಶರಣ್ ಸರ್ ನೋಡಿ ನಾನು ಕಲಿತೀನಿ, ಹಿಂಗೆ ಮಾತಾಡಬೇಕು. ನಂಗೆ ನನ್ನವರು ಅಕಸ್ಮಾತ್ ಲೈಫಲ್ಲಿ ಅವ್ರ ಸಿನಿಮಾಲಿ ಒಂದು ಅವಕಾಶ ಸಿಕ್ತು, ಚೂಮಂತಲ್ಲಿ ಪ್ರಥಮ ಮಾಡ್ಬೋದಾ ಅಂತ ಒಂದು ಬಂದಾಗ, ನಾನು ಅದರಲ್ಲಿ ಕಸ ಗುಡ್ಸೋ ಕ್ಯಾರೆಕ್ಟರ್ದು ಬಂದು ಮಾಡ್ತೀನಿ. ನಾನು ದುಡ್ಡು ಹಂಗೆ ಹೇಳಿದೆ. ತರುಣ್ ಸರ್ ಭಾಳ ಪ್ರೀತಿಯಿಂದ ಮಾಡಿಸೋರು ಆ ಸಿನಿಮಾ. ನಂಗೆ ದುಡ್ಡು ಕೊಟ್ಟರು ತರುಣ್ ಶಿವಪ್ಪ ಅವರು. ನನಗೆ ಖುಷಿ ಆಯಿತು, ನವನೀತ್ ಡೈರೆಕ್ಟರ್ ನನ್ನ ಸ್ನೇಹಿತ. ದಿಸ್ ಇಸ್ ದ ರೆಸ್ಪೆಕ್ಟ್ ನನಗೆ ನನ್ನ ಹಿರಿಯ ಕಲಾವಿದ್ರ ಬಗ್ಗೆ ಇರೋದು.